ನಮಸ್ಕಾರ ವೀಕ್ಷಕರೇ, ನಾನು ರಾಧಿಕಾ. ನಾವು ಈ ದಿನ ಕಾರ್ಕಳ ತಾಲೂಕಿನ ನಿಂಜೂರು ಗ್ರಾಮದ ಕೊಡಮಣಿತಾಯ ಹಾಗೂ ಕುಕ್ಕಿನಂತಾಯ ದೈವಗಳ ಕಂಬಳ ಹಾಗೂ ನೇಮೋತ್ಸವ ಕಾರ್ಯಕ್ರಮಕ್ಕೋಸ್ಕರ ನಾವಿಲ್ಲಿ ಬಂದಿದ್ದೇವೆ. ಬನ್ನಿ ವೀಕ್ಷಕರೇ, ಇಲ್ಲಿನ ಒಂದು ಸ್ಥಳೀಯರಿಂದ ಈ ವಿಶೇಷ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ತಿಳ್ಕೊಳ್ಳುವ. ಬನ್ನಿ. ಕಾರ್ಕಳ ತಾಲೂಕು ನಿಂಜೂರು ಗ್ರಾಮ ಭಾರಿ ಪುರಾತನ ದೇವಸ್ಥಾನ. ಇದಕ್ಕೆ 900 ವರ್ಷದ ಇತಿಹಾಸ ಉಂಟು. ಇದು ಈ ಗ್ರಾಮದಲ್ಲಿ ದೇವಸ್ಥಾನ ಇದೇ ದೇವಸ್ಥಾನ, ದೈವಸ್ಥಾನವೂ ಇದೆ, ದೇವಸ್ಥಾನವೂ ಇದೆ. ವರ್ಷಕ್ಕೊಮ್ಮೆ ನೇಮೋತ್ಸವ, ಕಂಬಳೋತ್ಸವ ಹಾಗೂ ತಿಂಗಳಿಗೊಮ್ಮೆ ಹರಕೆ, 2 ವರ್ಷಕ್ಕೊಮ್ಮೆ ಬೈದರ್ಕಳ ಮತ್ತು ಕೊಡಮಂತಾಯ ನೇಮೋತ್ಸವ ಅದಂಗೆ ಬಾಕ್ಯರ ಅಂತ ಉಂಟು, ಅಲ್ಲಿ ನಡೆಯುತ್ತದೆ. ಇಲ್ಲಿ ವರ್ಷಂಪ್ರತಿ ನಡೆಯುವುದು ನಮ್ಮದು ಕಂಬಳ ನೇಮೋತ್ಸವ. ಇದು ಪ್ರಸಿದ್ಧವಾದಂಥ ಒಂದು ಇತಿಹಾಸ ಉಳ್ಳ. ಸರ್, ನಿಮ್ಮ ಹೆಸರೇನು ಸರ್? ನಂದು ಹೆಸರು ದಿಲೀಪ್ ಶೆಟ್ಟಿ, ನಿಂಜೂರು. ಓಕೆ ಸರ್, ನೀವು ಈ ದೇವಸ್ಥಾನದ ಕುರಿತಾಗಿ ನಮಗೆ ಮಾಹಿತಿ ನೀಡಿದಿರಿ, ನಮ್ಮ ಜೊತೆ ಮಾತನಾಡಿದಿರಿ. ಧನ್ಯವಾದಗಳು ಸರ್. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್, ನಿಮ್ಮ ಹೆಸರೇನು ಹೇಳಿ ಸರ್? ಸಂತೋಷ್ ಕುಮಾರ್ ಶೆಟ್ಟಿ, ಮೂಡುಮನೆ, ನಿಂಜೂರು. ಸರ್ ನಮಸ್ಕಾರ. ಸರ್ ತಮ್ಮ ಹೆಸರು? ಓಕೆ ಸರ್, ತಾಯ ದೇವಸ್ಥಾನ ನಿಂಜೂರು, ಇವತ್ತಿಲ್ಲಿ ಕಂಬಳ ಮತ್ತೆ ವಾರ್ಷಿಕ ನೇಮೋತ್ಸವ ಅಲ್ವಾ ಸರ್? ಸರ್, ಈ ಸ್ಥಳದ ಒಂದು ವಿಶೇಷತೆ ಬಗ್ಗೆ ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ? ಈ ಸ್ಥಳದ ವಿಶೇಷ ಅಂದರೆ ಸಾಧಾರಣ ಇದಕ್ಕೆ ಒಂದು 500 ವರ್ಷದ ಇತಿಹಾಸ ಉಂಟು. ನಿಂಜೂರಿನ ಕೊಡಮಂತಾಯ ದೇವರ ಕಂಬಳ ನೇಮೋತ್ಸವ ಅಂತ ಹೇಳಿದರೆ ಇಲ್ಲಿ ಒಂದು ಕಲೆ ಉಂಟು. ಈ ಜಾಗಕ್ಕೊಂದು ಹೆಸರುಂಟು. ಕಲ್ಲಂಜ ಬಾಕರಲ್ಲಿ ಬ್ರಹ್ಮ ಬೈದರ್ಕಳ ನೇಮ ಅದು ಹೇಳಿದಂದರೆ ಕೊಡಮಂತಾಯಿ ಅವರಿಗೆ ಇಲ್ಲಿ ನೋಡ್ತಾ ಇದ್ದರು. ಅದಕ್ಕೆ ಅವ್ರು ಹೇಳಿದರು, ನೀವು ಇಲ್ಲಿ ನಿಲ್ಲಲಿಕ್ಕೆ ನಿಮಗೆ ಅವಕಾಶ ಇಲ್ಲ, ನೀವು ಪಳ್ಳಿಯಲ್ಲಿರಿ, 2 ವರ್ಷಕ್ಕೊಂದು ನಿಮ್ಮ ಕರೆಸ್ತೇವೆ ಅಂತ ಅದು ನಮ್ಮ ಕೊಡಮಂತಾಯಿದ್ದು ಅಪ್ಪಣೆ ಆಗಿದೆ. ಆ ಪ್ರಕಾರ 2 ವರ್ಷಕ್ಕೊಂದು ಪಳ್ಳಿಯಿಂದ ಭಂಡಾರ ತಗೊಂಡು ಬಂದು ನಾವು ಇಲ್ಲಿ ಕಲ್ಲಂಜ ಬಾಕರಲ್ಲಿ ನೇಮ ಮಾಡೋದು. ಪಂಚವರ್ಣದ ಪುಂಚೋದ ಈ ತುಳುನಾಡ ಮನ್ನದ ಪರಶುರಾಮನ ಸೃಷ್ಟಿದ ಪಂಚವರ್ಣದ ಪುಂಚೋದ ಈ ತುಳುನಾಡ ಮನ್ನದ ಪರಶುರಾಮನ ಸೃಷ್ಟಿದ